ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರೊಟ್ಟಿ ಮಾಡ್ತಾ ಇದ್ದೀವಿ. ರೊಟ್ಟಿ ಮಾಡಬೇಕಾದ್ರೆ ಫಸ್ಟು ನಾವು ಸ್ಟವ್ ಮೇಲೆ ಒಂದು ಅರ್ಧ ಲೋಟ ನೀರನ್ನ ಈ ಥರ ಬಿಸಿ ಇಟ್ಕೋಬೇಕು. ಮೃದುವಾದ ರೊಟ್ಟಿಗಳು ನೈಸಾಗಿ ಚೆನ್ನಾಗಿ ಬರಬೇಕಂದ್ರೆ ಈ ಜೋಳದ ಹಿಟ್ಟು ಒಂದು ಬಟ್ಲು ಜೋಳದ ಹಿಟ್ಟು ರೆಡಿ ಮಾಡಿದ್ದೀನಿ ಕಲಿಸ್ಲಿಕ್ಕೆ. ಈಗ ನೋಡಿ ಫ್ರೆಂಡ್ಸ್, ರುಚಿಕರವಾದ ಆರೋಗ್ಯಕರವಾದಂತಹ ಜೋಳದ ರೊಟ್ಟಿಯನ್ನು ಹೇಗೆ ತಯಾರು ಮಾಡ್ಬೋದು ಅಂತ ನೀವೆಲ್ಲರೂ ನೋಡಿ ಫ್ರೆಂಡ್ಸ್. ಹಂಚನ್ನು ಸ್ಟವ್ ಮೇಲೆ ಇಟ್ಟಿದ್ದೀವಿ ಮತ್ತು ರೊಟ್ಟಿಗೆ ನೀರು ಹಚ್ಚಲು ಈ ರೀತಿ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟನ್ನು ನಿಧಾನವಾಗಿ ಕಲಿಸ್ಕೋಬೇಕಾಗತ್ತೆ. ಗಂಟೆಗಳಿಲ್ಲದೆ ಬಿಸಿ ಇರುತ್ತಲ್ವ ನೀರು, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಹಿಟ್ಟನ್ನು ಚೆನ್ನಾಗಿ ಮೃದುವಾಗಿ ನಾದ್ಕೋಬೇಕಾಗುತ್ತೆ. ಬಿಸಿ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ನೀರು ಚಿಮ್ಸ್ಕೊಂಡು ನಿಧಾನಕ್ಕೆ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಎಷ್ಟು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಮೆತ್ತಗೆ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ನೀರು ಚಿಮ್ಸ್ಕೋಬೇಕು. ಹಿಟ್ಟನ್ನ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಎಷ್ಟು ನಾದ್ಕೊತೀವೋ ಅಷ್ಟು ನೀಟಾಗಿ ರೊಟ್ಟಿ ಮೆತ್ತಗೆ ಬರುತ್ತೆ. ಈ ಥರ ನಾವು ಚಿಕ್ಕದಾಗಿರ್ತಕ್ಕಂತಹ ರೊಟ್ಟಿ ಸೈಜ್ಗೆ ಈ ಥರ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ರೊಟ್ಟಿಯನ್ನು ತಟ್ಕೋಬೇಕಾಗುತ್ತೆ. ಹಿಟ್ಟು ಹಚ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಬರೋ ಥರ ರೊಟ್ಟಿನ ತಿರುಕೊಂಡ್ಬಿಟ್ಟು ರೌಂಡ್ ಶೇಪ್ ಬರೋವರೆಗೂ ಈ ಥರ ನಾವು ತಟ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗ್ತಾ ಇದೆ ರೊಟ್ಟಿ. ನೀವೆಲ್ಲರೂ ತಪ್ಪದೆ ಈ ಥರ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹಂಚಿನ ಮೇಲೆ ಈ ರೀತಿ ರೊಟ್ಟಿನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಧಾನವಾಗಿ ನೀರನ್ನ ಅದಕ್ಕೆ ಹಚ್ಚಬೇಕಾಗತ್ತೆ. ಹಿಟ್ಟಂ ತಿಂದವನ್ ಬೆಟ್ಟಂ ಕಿತ್ತಿಟ್ಟಂ ಅಂತ ಗಾದೆ ಮಾತಿದೆ ಫ್ರೆಂಡ್. ಹಿಟ್ಟನ್ನ ತಿಂದರೆ ಬೆಟ್ಟ ಕಿತ್ತಿಡೋ ಅಷ್ಟು ಶಕ್ತಿ ಬರುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ಆ ಗಾದೆ ಮಾತು ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಾವು ಇಂಥ ರುಚಿಕರವಾದಂತಹ ರೊಟ್ಟಿನ ತಿಂತಾ ಇರಬೇಕಾಗತ್ತೆ. ಪ್ರತಿನಿತ್ಯ ನಾವು ಈ ಥರ ರೊಟ್ಟಿಗಳನ್ನ ತಿಂತಾ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ತಿರುವಾಕಿದಾಗ ಈ ರೀತಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಹೆಂಗೆ ಉಪ್ಪು ಬರ್ತಾ ಇದೆ ರೊಟ್ಟಿ. ನೋಡಿ ಫ್ರೆಂಡ್ಸ್, ಹೆಂಗೆ ಉಪ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿರಿ ಎಷ್ಟು ಕಲರು, ವೈಟ್ ಕಲರು. ಇಂಥ ರೊಟ್ಟಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ.
ಬಿಳಿ ಜೋಳದ ರೊಟ್ಟಿ. ನೋಡಿ ಹೀಗೆ ರುಚಿಕರವಾದ ರೊಟ್ಟಿ ಜೊತೆಗೆ ಇನ್ನೊಂದು ರೊಟ್ಟಿ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಮ್ಯಾಜಿಕ್ ಥರ ಇದೆ ರೊಟ್ಟಿ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ರೊಟ್ಟಿ. ನೋಡಿ ರೊಟ್ಟಿ ಮಾಡೋ ವಿಧಾನ. ಹಂಚಿನ ಮೇಲೆ ಒಂದು ರೊಟ್ಟಿ ಹಾಕ್ತಿರಂಗೆ ಫ್ರೆಂಡ್ಸ್, ಇಲ್ಲೊಂದು ರೊಟ್ಟಿನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾವು ರೊಟ್ಟಿನ ತಯಾರು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹಂಚಿನ ಮೇಲೇನೋ ರೊಟ್ಟಿ ಹಾಕ್ತಾ ಇದೆ. ಈ ರೀತಿಯಾಗಿ ರೊಟ್ಟಿನ ನೀಟಾಗಿ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈಗ ರೊಟ್ಟಿ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬಿಸಿ ಬಿಸಿಯಾದಂತಹ ರೊಟ್ಟಿ, ಎಷ್ಟು ರುಚಿಕರವಾದಂತಹ ರೊಟ್ಟಿ. ಕಡಲೆ ಪುಡಿ, ಕಾಳು ಪಲ್ಯ ಮತ್ತು ಮೊಸರು ಇವೆಲ್ಲದೂ ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ರೊಟ್ಟಿ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈಗ ತಾನೇ ಮಾಡಿರ್ತಕ್ಕಂತಹ ಫ್ರೆಶ್ ಕೊಬ್ಬರಿ ಚಟ್ನಿ, ಮೊಸರು, ಕಡಲೆ ಪುಡಿ, ಸೊಪ್ಪಿನ ಪಲ್ಯನೂ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಇನ್ನೆಲ್ಲ ಸವಿರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ಬೆಕ್ಕು ಸಮೇತ ಈ ರೊಟ್ಟಿ ತಿನ್ನಲಿಕ್ಕೆ ಕಾಯ್ತಾ ಇದೆ. ನೋಡಿ ನೋಡಿ, ಹಾಯ್ ಹೇಳು, ಹಾಯ್ ಹಾಯ್ ಹೇಳು, ಥ್ಯಾಂಕ್ಸ್ ಕೊಡು, ಶೇಕಿಂಗ್ ಕೊಡು, ಬಾ.